ಬ್ರೇಕ್ಫಾಸ್ಟಿಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆಯ? ಹಾಗಾದರೆ ನೀವೊಮ್ಮೆ ಈ ಬಾಂಬೆ ದೋಸೆ ಟ್ರೈ ಮಾಡಲೇಬೇಕು. ತುಂಬ ಹೆಲ್ದಿ, ಮಾಡಲಿಕ್ಕೆ ಈಸಿ, ಅಷ್ಟೇ ರುಚಿ ಸಹ. ನಾವಿದಕ್ಕೆ ಬಾಂಬೆ ಅಂತ ಹೇಳೋದು. ಬಾಂಬೆ ಹುರುಳಿಗಸಿ, ಬಾಂಬೆ ಸಾಸ್ಮೆ, ಬಾಂಬೆ ಮೊಸರುಗೊಜ್ಜು, ಬಾಂಬೆ ಅವಲಕ್ಕಿಯ ತಿಂಡಿ, ಇದೆಲ್ಲದರ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೇನೆ. ಇವತ್ತಿದ್ರ ದೋಸೆ ರೆಸಿಪಿ ನಿಮಗೆ ಕ್ಯಾಪ್ಷನ್ನಲ್ಲಿ ಉಂಟಾಯ್ತಾ? ಬಾಂಬೆ ತುಂಬ ಒಳ್ಳೆಯದು, ಯಾಕೆಂದರೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗ್ತದೆ. ಇದರಲ್ಲಿ ಲೋ ಕ್ಯಾಲರಿ ಇರೋದ್ರಿಂದ ಸ್ವಲ್ಪ ತಿನ್ನುವಾಗಲೇ ಹೊಟ್ಟೆ ಫುಲ್ಲಾದ ಹಾಗೆ ಅನ್ನಿಸಿ ವೆಯ್ಟ್ ಲಾಸ್ ಆಗಲಿಕ್ಕೆ ಒಳ್ಳೆಯದು. ನಮ್ಮ ಬಾಡಿಯಲ್ಲಿರುವ ಟಾಕ್ಸಿನ್ನನ್ನು ಹೊರಗೆ ಹಾಕಿ ಕಿಡ್ನಿ ಹೆಲ್ತ್ ಬೆಟರ್ ಮಾಡ್ತದೆ. ಹಾಗಾಗಿ ಆಗಾಗ ಬಾಂಬೆ ತಿಂತಿರಬೇಕು. ಲಕ್ಕಿಲಿ ನಂಗಿದನ್ನು ನೇಬರ್ ಕೊಟ್ಟರು. ನಿಮಗೂ ಸಿಕ್ಕಿದ್ರೆ ಈ ದೋಸೆಯನ್ನೊಮ್ಮೆ ಟ್ರೈ ಮಾಡ್ತೀರಲ್ವಾ?